ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಧಿ, ಎಷ್ಟೋ ಸತ್ಯ ಗೊತ್ತಿಲ್ಲದೆ ಮೈಯೆಲ್ಲ ಸುತ್ಕೊಬಿಟ್ಟಿದೆ. ಇದರಲ್ಲಿ ಯಾವ್ದು ಹೇಳಲಿ ಯಾವ್ದು ಬಿಡಲಿ ಹೇಗೆ ಹೇಳಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ತೇಜಸ್ ನಿತ್ಯಾಗ ಮೋಸ ಮಾಡ್ದ ಅಂತ ಹೇಳಲ್ಲ, ನಿತ್ಯ ಪ್ರೆಗ್ನೆಂಟ್ ಅಂತ ಹೇಳಲ್ಲ, ಅಥವಾ ನನ್ನ ನಿತ್ಯ ಮದುವೆನೇ ಆಗಿಲ್ಲ, ಇಬ್ರು ನಾಟಕ ಆಡ್ತಿದೀವಿ ಅಂತ ಹೇಳಲ್ಲ. ಇದರಲ್ಲಿ ಯಾವ ಸತ್ಯ ಕಡಿಮೆ ದುಃಖ ಕೊಡುತ್ತೆ ಹೇಳಿ? ಎಲ್ಲ ಸತ್ಯ ಒಂದು ರೀತಿ ಚುಚ್ಚೋ ಸತ್ಯನೇ. ಗುಡ್ ಮಾರ್ನಿಂಗ್ ಸರ್. ಬಿಸಿ ಬಿಸಿ ತಿಂಡಿ ರೆಡಿ ಇದೆ, ತಂದ್ಕೊಡ್ಲಾ ಸರ್? ಇಲ್ಲ ಬೇಡ, ನಿತ್ಯವ್ರು ಎದ್ದೇಳಿ, ಆಮೇಲೆ ಒಟ್ಟಿಗೆ ಮಾಡ್ತೀವಿ. ಮೇಡಮ್ ಅವರಾ? ಅರೆ ಇದೇನು ಸರ್, ನೀವು ನಿದ್ಗಣ್ಣಲ್ಲಿ ಮಾತಾಡ್ತಿದ್ದೀರಾ ಅಥವಾ ನಿಜವಾಗ್ಲೂ ಗೊತ್ತಿಲ್ವಾ ಸರ್ ನಿಮಗೆ? ಏನು ಗೊತ್ತಿಲ್ಲ. ಅಯ್ಯೋ ಮೇಡಮ್, ಬೆಳಗ್ಗೆನೇ ಎದ್ದೋಗ್ಬಿಟ್ರಲ್ಲ ಸರ್. ಹೊರಟೋದ್ರಾ? ಎಲ್ಲಿಗೆ? ಎಲ್ಲಿಗೆ ಅಂತ ನನಗೇನು ಗೊತ್ತಿರುತ್ತೆ ಸರ್? ನಿತ್ಯ, ನಿತ್ಯ, ಎಲ್ಲ ಇಲ್ಲೇ ತಿಳ್ಕೋದ್ರು. ನಿತ್ಯ, ಸಾರಿ ಕಣ, ನಿಮ್ಗೆ ಹೇಳಿದೆ ಒಂದು ದೊಡ್ಡ ನಿರ್ಧಾರ ತಗೊಂಡಿದ್ದೀನಿ. ನೀವು ನೆನ್ನೆ ಸತ್ಯ ಹೇಳ್ದಾಗಿಂದ ನನ್ನ ಮನಸ್ಸು ಒಂದೇ ಸಮಯ ಒದ್ದಾಡ್ತಿದೆ. ಅದನ್ನ ಸರಿ ಮಾಡೋಕೆ ಇದೊಂದೇ ದಾರಿ ಅನಿಸ್ತು. ನಾನು ನನ್ನ ಹೊಟ್ಟೆಲಿರೋ ಮಗುನ ತೆಗೆಸ್ತಿದ್ದೀನಿ. ಅಬಾರ್ಷನ್ ಬಿಟ್ಟು ಬೇರೆ ಯಾವ ದಾರಿನೂ ಕಾಣಿಸ್ತಿಲ್ಲ ನನಗೆ. ಕ್ಷಮಿಸಿ. ಅಬಾರ್ಷನ್? ನಿಧಿನಾ ಇವಳಕ್ಕೆ ಕಾಲ್ ಮಾಡ್ತಿದ್ದಾಳೆ? ಕರ್ಣ ಏನಾದರೂ? ಇಲ್ಲ, ಅವ್ರು ಹಾಗೆ ಮಾಡಿರಲ್ಲ. ಹೇಳ, ಏನು ಅಕ್ಕನ ನೆನೆಸ್ಕೊಂಡ್ಬಿಟ್ಟಿದ್ಯಾ? ಅಕ್ಕ ಆರಾಮಾಗಿದ್ಯಾನೆ? ನೀನು ಅಲ್ಲಿಗೆ ಹೋದಾಗಿಂದ ಒಂದ್ ಕಾಲು ಮಾಡಿಲ್ವಲ್ಲ, ಅದಕ್ಕೆ ಹೇಗಿದ್ಯಾ ಅಂತ ಕಾಲ್ ಮಾಡಿದೆ. ಅಜ್ಜಿನೂ ನಿನ್ನ ತುಂಬಾ ನೆನ್ಪು ಮಾಡ್ಕೊಳ್ತಿದ್ಲು. ಅದು ಗೊತ್ತಲ್ಲ, ಕರ್ಣ ಕಾಲ್ ಮಾಡಕ್ಕೆ ಬಿಡಲ್ಲ. ಒಂದ್ ಕ್ಷಣನೂ ಪೂರ್ಸೋತಿಲ್ಲ ನೋಡು. ಎಷ್ಟು ಕಡೆ ಸುತ್ತಾಡಿಸ್ತಿದ್ದಾರೆ ಅಂದ್ರೆ, ಆಮೇಲೆ ಬರೀ ಮಾತು ಮಾತು ಮಾತು. ಅದಕ್ಕೆ ಕಾಲ್ ಮಾಡಕ್ಕಾಗ್ಲಿಲ್ಲ, ಸಾರಿ. ಒಟ್ನಲ್ಲಿ ನೀನ್ ಖುಷಿಯಾಗಿದ್ಯಲ್ಲ, ಅದ್ ಸಾಕು ನನ್ಗೆ. ಹಾ, ನಾನು ತುಂಬಾ ಖುಷಿಯಾಗಿದ್ದೀನಿ. ನೀನು ಮತ್ತೆ ಅಜ್ಜಿ ಆರಾಮಲ್ವಾ? ಹಾಕ, ನಾವ್ ಆರಾಮಾಗಿದ್ದೀವಿ. ಇದು ಮೇಡಮ್ ದೀಪತ್ರ ಹಾಸ್ಪಿಟ್ಲ್.